ಬಂದ್ರು ಬಂದು ಕಾಸು ಇರ್ಬೇಕು. ನಮ್ಮ ಬಾಸ್ಗೆಲ್ಲ ಅವ್ರ ಜೊತೆಲಿ ಹಾಕ್ಬೇಡಿ. ಇಬ್ರು ಅಭಿಮಾನಿಗಳ ನೋಡಿ, ಕೆಲವರು ಇರ್ತಾರೆ, ಕೆಲವರು ಮಾತಾಡ್ತಾರೆ ದರ್ಶನ್ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಏನೇ ಅಂದರೆ ಒಬ್ರಿಗೊಬ್ರು ಆಗಲ್ಲ, ಆ ರೀತಿ ಒಂಥರ ಮ್ಯಾನರಿಸಮ್ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ನೋಡ್ರಿ ಎಷ್ಟು ಬಾಂಧವ್ಯ ಕಾಣಿಸ್ತಿದೆ ಅಂದರೆ, ಅವರಿಬ್ಬರಲ್ಲಿ ಎಷ್ಟು ಬಾಂಧವ್ಯ ಕಾಣಿಸ್ತಿದೆ ಅಂದರೆ ನಾವು ಆ ಥರ ಅಭಿಮಾನಿಗಳು ಇರ್ತೀವಿ. ಆದರೆ ನಾನು ಸುಮಾರು ಜನಕ್ಕೆ ಬೈದೀನಿ. ರೀಸನ್ ಏನಪ್ಪ ಅಂದರೆ, ಈ ಕೆಲವರು ಅವ್ರ ಫೋಟೋ ಇಟ್ಕೊಂಡು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಈ ಹುಡುಗಿ ಥರ ಡ್ರೆಸ್ ಮಾಡ್ಬಿಟ್ಟು ಟ್ರೋಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡಿದಾಗ ಈ ಅಭಿಮಾನಿಗಳಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂದರೆ, ಅದು ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನಂತ ಫೀಲ್ ಆಗುತ್ತೆ ನೋಡಿ, ಎಷ್ಟು ಬಾಂಧವ್ಯ. ಒಬ್ಬ ಯಾವುದೇ ನಟ ಆಗಿರಲಿ, ಯಾರನ್ನು ದ್ವೇಷಿಸಲ್ಲ. ಬಟ್ ಈ ಕೆಲವು ಅಭಿಮಾನಿಗಳು ಮಾತ್ರ, ಕೆಲವು ಆ ಮೈಂಡ್ಸೆಟ್ ಇರೋರು ಮಾತ್ರ ಆ ಮೈಂಡ್ಸೆಟ್ ಬಿಡೋದೇ ಇಲ್ಲ. ಏನೋ ಒಂಥರ ಸೀರೆ ಹಾಕೊಂಡೆಲ್ಲ ಟ್ರೋಲ್ ಮಾಡಿಸೋದು, ಏನೋ ಎಲ್ಲ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ. ಸೊ ಅಂತಹ ನನ್ನ ಮಕ್ಕಳಿಗೆ, ಅಂಥವ್ರಿಗೆ ನಾನು ಹೇಳೋದೇನಪ್ಪ ಅಂದರೆ, ನೀವು ಅವ್ರು ಯಾವುದೇ ಥರ ಟ್ರೋಲ್ ಮಾಡಿ, ನೀವು ಯಾವುದೇ ಥರ ಹಾಕಿ, ಅವ್ರು ಯಾವತ್ತಿದ್ರು ನಮಗೆ ಮಗು ಥರನೇ ಕಾಣಿಸೋದು. ನಮಗೆ ಯಾವುದೇ ಥರ ದರ್ಶನ್ ಅವರಾಗಲಿ, ಡಿ ಬಾಸ್ ಅವ್ರು ನಮ್ಗೆ ಯಾವುದೇ ಥರ ದ್ವೇಷ ಇಲ್ಲ. ನಾವು ಯಾವತ್ತೂ ಎಲ್ಲ ಆ್ಯಕ್ಟರ್ಸ್ಗಳು ಎಲ್ಲರೂ ಒಂದೇ. ಟ್ರೋಲ್ ಮಾಡೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದಾಗ ನಮಗೂ ಬಿಸಿ ರಕ್ತ ಇದೆ, ಉರಿಯುತ್ತೆ ಅಡಿಯಲ್ಲಿ. ಸ್ವಲ್ಪ ನೋಡ್ಕೊಂಡು ಮಾಡಿ.